ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ. ಚಿಕ್ಕೋಡಿ ಉಪವಿಭಾಗದಲ್ಲಿ 5 ಸೇತುವೆಗಳು ಜಲಾವೃತವಾಗಿದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವಂತಹ ಅಪಾರ ಪ್ರಮಾಣದ ನೀರು. ನಿಪ್ಪಾಣಿ ತಾಲೂಕಿನಲ್ಲಿ 3 ಸೇತುವೆ ಜಲಾವೃತವಾಗಿರೋದು. ಚಿಕ್ಕೋಡಿ ತಾಲೂಕಿನಲ್ಲಿ 2 ಕೆಳ ಹಂತದ ಸೇತುವೆ ಮುಳುಗಡೆ ಆಗಿದೆ. ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಇದರಿಂದ ಬಂದ್ ಆಗಿದೆ. ನದಿ ಪಾತ್ರದ ಜನರಿಗೆ ನೀರಿಗೆ ಇಳಿಯಬೇಡಿ ಅನ್ನುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ನೋಡಿ, ವಿಪರೀತವಾದಂತ ಮಳೆ ಆಗ್ತಿರೋದ್ರಿಂದ ಕೆಲವು ಭಾಗದಲ್ಲಿ ಸೇತುವೆಗಳೆಲ್ಲ ಮುಳುಗಡೆ ಆಗ್ಬಿಟ್ಟಿದೆ. ಇನ್ನು ನದಿ ಎಲ್ಲವೂ ಉಕ್ಕಿ ಹರಿತಾ ಇರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಸಹಜವಾಗಿ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಜಿಲ್ಲಾಡಳಿತ ಕೂಡ ಸೂಚನೆಗಳನ್ನ ನೀಡ್ತಾ ಇದೆ. ಯಾವುದೇ ಕಾರಣಕ್ಕೂ ನೀರಿಗಿಳಿಯುವಂತ ಕೆಲಸವನ್ನ ದುಸ್ಸಾಹಸವನ್ನ ಮಾಡಬೇಡಿ ಅಂತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳ ಒಳ ಹರಿವು ಹೆಚ್ಚಳ ಆಗಿದೆ. ಇದರ ಎಫೆಕ್ಟ್ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೇತುವೆ ಮುಳುಗಡೆ ಆಗಿರೋದು, ದಾರಿಯೇ ಇಲ್ಲದ ಪರಿಸ್ಥಿತಿ ಇರೋದು, ಹೆದ್ದಾರಿಗಳು ಬಂದ್ ಆಗಿರೋದು ಎಲ್ಲವೂ ಕೂಡ ನೀವು ಅದನ್ನು ಗಮನಿಸ್ತಾ ಇದ್ದೀರಾ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ಸುಮಾರು 30,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ದಿನೇ ದಿನೇ ಕೃಷ್ಣಾ ನದಿ ಒಳ ಹರಿವಿನಲ್ಲಿ ಏರಿಕೆ ಆಗ್ತಾ ಇರೋದು. ಚಿಕ್ಕೋಡಿ ಉಪವಿಭಾಗದಲ್ಲಿ 5 ಕೆಳ ಹಂತದ ಸೇತುವೆ ಜಲಾವೃತವಾಗ್ಬಿಟ್ಟಿದೆ. ನಿಪ್ಪಾಣಿ ತಾಲೂಕಿನಲ್ಲಿ 3 ಸೇತುವೆ ಜಲಾವೃತವಾಗ್ಬಿಟ್ಟಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ 2 ಕೆಳ ಹಂತದ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಚಿಕ್ಕೋಡಿ ತಾಲೂಕಿನಲ್ಲಿ ಕಲ್ಲೋಳ, ಯಡೂರ, ಮಲಿಕವಾಡ, ದತ್ತವಾಡ ಸೇತುವೆ ಜಲಾವೃತವಾಗಿದೆ. ಇನ್ನು ನಿಪ್ಪಾಣಿಯಲ್ಲಿ ನೋಡೋದಾದ್ರೆ ಅಕ್ಕೋಳ, ಸಿದ್ನಾಳ, ಕುನ್ನೂರ, ಸಿದ್ನಾಳ, ಭಾರವಾಡ, ಕುನ್ನೂರ ಸೇತುವೆಗಳು ಜಲಾವೃತವಾಗಿದೆ. ಕಳೆದ 3 ದಿನಗಳಿಂದ ಬೆಳಗಾವಿ ಟು ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರವನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ನದಿ ಪಾತ್ರದ ಜನರಿಗೆ ನೀರಿನಲ್ಲಿ ಇಳಿಬೇಡಿ ಅನ್ನುವಂಥ ಸೂಚನೆಯನ್ನ ಅಲ್ಲಿನ ಜಿಲ್ಲಾಡಳಿತ ನೀಡ್ತಾ ಇದೆ. ಹೀಗೆ 1 ವಾರಗಳ ಕಾಲ ಧಾರಾಕಾರ ಮಳೆ ಆಯಿತು ಅಂತಂದ್ರೆ ಇನ್ನೂ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು, ಅವಾಂತರಗಳಾಗುವ ಸಾಧ್ಯತೆಗಳಿದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿದೆ, ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇನ್ನೇನು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಈ ತರದ ವಾತಾವರಣ ಇರೋದ್ರಿಂದ ನದಿ ಪಾತ್ರದ ಜನರಿಗೆ ತೀರಾ ಸಮಸ್ಯೆ ಆಗ್ಬಹುದು, ಜನಜೀವನ ಅಸ್ತವ್ಯಸ್ತ ಆಗ್ಬಹುದು. ಹಾಗಾಗಿ ಅವ್ರುಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದನ್ನ ಸೇರಿಸಿ ಇನ್ನು ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬಹುದು ಅದೆಲ್ಲದರ ಬಗ್ಗೆಯೂ ಸಿದ್ಧತೆಯನ್ನ ಜಿಲ್ಲಾಡಳಿತಗಳು ಮಾಡ್ಕೊಳ್ತಾ ಇದೆ. ಹಾಗಾಗಿ ಮೀನುಗಾರಿಕೆಗೋ ಮೋಜು ಮಸ್ತಿಗೋ ಯಾವುದೇ ಕಾರಣಕ್ಕೂ ನದಿಗಳಿಗೆ, ನೀರುಗಳಿಗೆ ಇಳಿಬೇಡಿ, ಹುಚ್ಚಾಟ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನ ಕೂಡ ಈಗಾಗಲೇ ಜಿಲ್ಲಾಡಳಿತ ನೀಡಲಾಗಿದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಯಾವ ಥರದೊಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ. ಮನುಷ್ಯ ಇಲ್ಲಿ ಯಾರು ಒದರಿ ಕರ್ತರ್ಬೇಕಾಗಿತ್ತು. ಮುಂದೆ ಸಣ್ಣ ಹುಡುಗಿ ನೋಡಿ ಹೇಳೈತ್ರಿ. ಮನುಷ್ಯ ಇಲ್ಲಿ ಯಾರು ಒದರಿ ಕರ್ತರ್ಬೇಕಾಗಿತ್ತು. ಮುಂದೆ ಸಣ್ಣ ಹುಡುಗಿ ನೋಡಿ ಹೇಳೈತ್ರಿ.